ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಬಾದ್ಶಾ ರೆಸಿಪೀಸ್ಗೆ ಸ್ವಾಗತ. ಬನ್ನಿ ಇವತ್ತು ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ನಾನು ಇದಕ್ಕೆ 1 kg ಮಟನ್ ತೊಗೊಂಡಿದ್ದೀನಿ. ಅದಕ್ಕೆ ಸುಮಾರು 4ರಿಂದ 5ರಷ್ಟು ಈರುಳ್ಳಿಯನ್ನು ಹಚ್ಚಿ ಮತ್ತು ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಅದನ್ನು ಮಿಕ್ಸಿಯಲ್ಲಿ ಹಾಕಿಕೊಂಡು ಗ್ರೈಂಡ್ ಮಾಡಿಕೊಂಡಿದ್ದೇನೆ. ಕುಕ್ಕರಿನಲ್ಲಿ ಸುಮಾರು 5ರಿಂದ 6 ಸ್ಪೂನಿನಷ್ಟು ಅಡುಗೆ ಎಣ್ಣೆಯನ್ನು ಹಾಕುತ್ತಿದ್ದೇನೆ. ಒಂದು ಕೊಯ್ದ ಈರುಳ್ಳಿ ಮತ್ತು 1 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಮತ್ತು ಇದರಲ್ಲಿ 2 ಟೀ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಫ್ರೈ ಆದ ಮೇಲೆ ಇದರಲ್ಲಿ ಮಟನ್ ಹಾಕ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಿನಷ್ಟು ಉಪ್ಪು, 2 ಟೀ ಸ್ಪೂನಿನಷ್ಟು ಧನಿಯಾ ಪುಡಿ, ಎರಡು ಟೀ ಸ್ಪೂನಿನಷ್ಟು ಅಚ್ಚ ಖಾರದ ಪುಡಿ, ಟೀ ಸ್ಪೂನಿನ 1/4 ಭಾಗದಷ್ಟು ಚಕ್ಕೆ ಲವಂಗದ ಪೌಡರ್, ಟೀ ಸ್ಪೂನಿನ 3/4 ಭಾಗದಷ್ಟು ಹಳದಿ ಪೌಡರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಂತರ ಇದಕ್ಕೆ ಮೊದಲೇ ರುಬ್ಬಿಕೊಂಡು ಇಟ್ಟುಕೊಂಡಿದ್ದ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ಮೇಲೆ ಇದರ ಮೇಲೆ ಸುಮ್ಮನೆ ಹಾಗೆ ಮುಚ್ಚಳವನ್ನು ಇಟ್ಟು ಒಂದು 5 ನಿಮಿಷದವರೆಗೆ ಬೇಯಿಸುತ್ತೇನೆ. ಅವಾಗಲೂವರೆಗೂ ಬೇರೆ ಮಿಶ್ರಣ ರೆಡಿ ಮಾಡಿಕೊಳ್ಳುತ್ತೇನೆ. ಸುಮಾರು 4ರಿಂದ 5ರಷ್ಟು ಕೊಯ್ದ ಟೊಮಾಟೆ ಹಣ್ಣು ಮತ್ತು ಒಂದು ಅರ್ಧದಷ್ಟು ತುರಿದ ಕೊಬ್ಬರಿಯನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳುತ್ತೇನೆ. ಐದು ನಿಮಿಷಗಳ ನಂತರ ಇದರಲ್ಲಿ ರುಬ್ಬಿದ ಟೊಮಾಟೊ ಮತ್ತು ಕೊಬ್ಬರಿಯನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಇದರಲ್ಲಿ 2 ದೊಡ್ಡ ಲೋಟ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ಮೇಲೆ ಇದರ ಮೇಲೆ ಕುಕ್ಕರಿನ ಮುಚ್ಚಳವನ್ನು ಕಂಪ್ಲೀಟಾಗಿ ಸೀಲ್ ಮಾಡ್ತಾ ಇದ್ದೀನಿ. ಸೀಲ್ ಮಾಡಿ ಅದನ್ನು ಸುಮಾರು 5ರಿಂದ 6 ವಿಷಲ್ಸ್ ಬರೋವರೆಗೂ ಕೂಗಿಸಿಕೊಳ್ತೇನೆ. ನಂತರ ರೆಡಿ ಮಟನ್ ಸಾಂಬಾರ್. ನೋಡಿ, ಘಮಘಮಿಸುವ ಮಟನ್ ಸಾಂಬಾರ್, ರುಚಿಯಾದ ಮಟನ್ ಸಾಂಬಾರ್.